ನಾವು ಇವತ್ತು ರೆಡಿಯಾಗಿ ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂದರೆ ಈಗಲೇ ಹೇಳಲ್ಲ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಹೋಗುವ. ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ನಿಮ್ಮೆಲ್ಲರಿಗೂ ಮನಿಕನಸು ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಮನಿಕನಸು ಅಂದರೆ ಮಂಜುಶ್ರೀ ನಿರಂಜನ್ ಕನಸು ಯೂಟ್ಯೂಬ್ ಚಾನಲ್ ಅಂತ. ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿಲ್ಲಿ ಬಂದಿರೋದು ಮಂಗಳೂರಿನ ನೆಕ್ಸಸ್ ಮಾಲ್ನಲ್ಲಿರುವ ತುಳುವ ಲೋಕ ಎಕ್ಸಿಬಿಷನ್ಗೆ. ಹಾಗಾಗಿ ಇಲ್ಲಿ ಜನರು ಏನೇನು ತಯಾರಿಸಿದ್ದಾರೆ ಅಂತ ನಿಮ್ಮೆಲ್ರಿಗೂ ತೋರಿಸುವಂತ ಇವತ್ತು ನಾವಿಲ್ಲಿ ಬಂದಿದ್ದೇವೆ. ಈ ಎಕ್ಸಿಬಿಷನ್ನಲ್ಲಿರುವ ವಿಶೇಷತೆಯನ್ನು ನಿಮಗೂ ತೋರಿಸ್ತೇವೆ, ಬನ್ನಿ. ಒಳಗಡೆ ಏನಿದೆ ಅಂತಂದ್ರೆ ಅತ್ಯಂತ ಪ್ರಸಿದ್ಧವಾಗಿ ಮಾಡುವಂತ ಅಥವಾ ಹೊಂದಿಕೊಂಡು ರೆಸಿಪಿಗಳು, ಹಣ್ಣುಗಳು ಎಲ್ಲ ತರದ್ದು ಯಾರನ್ನು ಹೇಗೆ ತಯಾರಿಸಿದ್ದಾರೆ ಅಂತ ಹೇಳಿ ಒಂದು ಎಕ್ಸಿಬಿಷನ್ ಇಟ್ಕೊಂಡಿದ್ದಾರೆ. ಫ್ರೂಟ್ಸ್, ಊಟ, ತಿಂಡಿ, ಸ್ನಾಕ್ಸ್, ಜ್ಯೂಸ್, ಎವ್ರಿಥಿಂಗ್ ಎಲ್ಲ ಸಹ ಇಲ್ಲಿ ಇದೆ. ಸೊ ಹಾಗಾಗಿ ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಅಂತ ಬಂದಿದ್ದೇವೆ. ಬಿಸಿ ಇದೆ. ಚಟ್ಟಂಬಡೆ ನಿಪ್ಪಟ್ಟು ಹೊಸ ಹಳಸಿನ ಹಣ್ಣಿಂದ ಮಾಡಿರುವಂತೆ. ಹಳಸಿನ ಬೀಜ ಮತ್ತೆ ಕಡಲೆಬೇಳೆ ಎರಡು ಮಿಕ್ಸ್ ಮಾಡಿ ಮಾಡಿದ್ರು. ಎಷ್ಟು? 50 ಪ್ಯಾಕೆಟ್. ಇದು ಅಕ್ಕಿ ರೊಟ್ಟಿ ಮಾಡಿ. ಮತ್ತೆ ಇದು ಇನ್ನೊಂದು ಜಾಕ್ಫ್ರೂಟ್ ಸೋಲ ಇಂದ ಒಬ್ಬಟ್ಟು ಪಚ್ಚಲಿ ರಾತ್ರಿ ಇದು ಮಾಡಿ. ಎಲ್ಲ ಮ್ಯಾಂಗೋದ್ದು ಇದು ಉಂಟು. ಮ್ಯಾಂಗೋ ಸಾಟ್. ಹಲಸಿನ ಹಣ್ಣೆಲ್ಲ ಮಾಡಿರೋದು. ಬೆಲ್ಲ, ಹಲಸಿನ ಹಣ್ಣು ಬೆಲ್ಲ ತುಪ್ಪದಿಂದ ಮಾಡಿರೋದಂತ ಇದು. ಪಕೋಡ ಹಲಸಿನ ಪಕೋಡ, ಜಾಕ್ಫ್ರೂಟ್ ಪಕೋಡ, ಕುಜ್ಜದ ಕಬಾಬ್, ಕುಜ್ಜದ ಪತ್ರೊಡೆ, ಕುಜ್ಜದ ಮುಳ್ಕ, ಕುಜ್ಜದ ಐಸ್ ಕ್ರೀಮ್ಸ್, ವೆರೈಟಿ ಆಫ್ ಐಸ್ ಕ್ರೀಮ್ ಇದೆ. ಎಲ್ಲಾನು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಬಳಸಿನ ಐಸ್ ಕ್ರೀಮ್ ಮಾಡ್ತಾರೆ. ಯಾವ್ದು ಟ್ರೈ ಮಾಡುವ? ಚಿಲ್ಲಿ ಮಾಡುವ. ಚಿಲ್ಲಿ ಐಸ್ ಕ್ರೀಮ್. ಆಯುರ್ವೇದಿಕ್.
ಎಷ್ಟಿದೆ? ಲಕ್ಷ್ಮಿ ಹಪ್ಪಳ ಅಂತ ಇದು ಹೋಮ್ ಪ್ರಾಡಕ್ಟ್ಸ್ ಹೋಮ್ ಪ್ರಾಡಕ್ಟ್ಸ್ ಚಟ್ನಿಯಾ ಚಟ್ನಿ ಚಟ್ನಿ ಅಂತ ಇದು ಯಾವ್ದೊಂದು ಚಟ್ನಿ ಇದು ಇಲ್ಲಿ ಇರೋದೆಲ್ಲ ವೆರೈಟೀಸ್ ಆಫ್ ಚಟ್ನಿ ಇದೆಲ್ಲ ಹೋಮ್ಲಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿರೋದು ಇವರು ಅವಲಕ್ಕಿಗಾದ್ರೆ ಸಾರಿಗೆ ಆಗ್ತದೆ ಓಪನ್ ರಸಂ ಪೌಡರ್ ಇದು ರಸಂ ಪೌಡರ್ ಇದು ಅವಲಕ್ಕಿ ಅಥವಾ ಸಾರಿನ ಪುಡಿ ಚೆನ್ನಾಗಿದೆ ಇವರು ಜಾಯಿಂಟ್ ಫ್ಯಾಮಿಲಿ ಇದಾರಂತೆ 10 ಜನನು ಸೇರಿಸಿ ಈ ಎಲ್ಲ ವೆರೈಟಿ ಆಫ್ ಪ್ರಾಡಕ್ಟ್ ನ ತಯಾರಿಸಿದಾರಂತೆ 10 ಜನ ಒಂದು ಫ್ಯಾಮಿಲಿಯಲ್ಲಿ ಜಾಯಿಂಟ್ ಫ್ಯಾಮಿಲಿ 10 ಜನ ಸೇರಿ ನಿಮಗೆ ಕಾಯ್ದು ಸಂಡಿಗೆ ಹೇಗ್ ಮಾಡೋದು ಫ್ರೈ ಮಾಡಿ ಊಟಕ್ಕೆ ಅದನ್ನ ನೀವು ಹೇಗ್ ತಯಾರು ಮಾಡಿ ಒಳಗಡೆ ಕಿತ್ತು ಅಲ್ಲ ಅಕ್ಕಿಯ ಜೊತೆಗೆ ಇದು ಮಾಡುವಾಗ ನುಗ್ಗೆ ಸೊಪ್ಪು ಹಾಕುವ ಸೊಪ್ಪಿನ ಅದ್ರಲ್ಲಿ ನೀರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇದೆ ಇದು ನಿಮ್ದು ಹಲಸಿನ ಸಂಡಿಗೆ ಹಾಗೆ ಹಲಸಿನ ಕೊಟ್ಟಿಗೆ ಮಾಡ್ಲಿಕ್ಕೆ ಕಡ್ಡಿ ನೋಡಿ ಅಲ್ಲ ಕಟ್ಟಿ ಹಲಸಿನ ಕೊಟ್ಟಿಗೆ ಮಾಡ್ತಾರಲ್ಲ ಕೊಟ್ಟೆ ಕಟ್ಟು ಚಿಟ್ಲಿಕ್ಕೆ ಅದ 100 ಗ್ರಾಮ್ಸ್ ಕಟ್ಟಿ ಹೆಚ್ಚಿನ ಫಲ ಬೆಲ್ಲ ಹಾಕಿದ್ದು ಇದು ಗೆಣಸಿನ ಹಪ್ಪಳ ಸ್ವೀಟ್ ಪೊಟ್ಯಾಟೋದಲ್ಲಿ ಬೆಲ್ಲ ಹಾಕಿ ಹಪ್ಪಳ ಮಾಡಿರೋದಂತೆ ಇದು ಗೆಣಸಿನ ಹಪ್ಪಳ 150 ಇದು 150 ಎಷ್ಟು ಪೀಸ್ ಇದೆ 20 20 ಪೀಸಸ್ ಇದೆ ಇದ್ರೊಳಗಡೆ ಇದು 150 ರುಪೀಸ್ 140 ರುಪೀಸ್ ಇವತ್ತು ಎಣ್ಣೆ ಮಾಡ್ತೀನಿ